ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಹೇಳಿದ್ರಲ್ಲ ಅದನ್ನ ಹಾಕೊಂಡು ಬನ್ನಿ. ಸರಿ ಸ್ವಾಮಿ, ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಭೇಟಿ ಬಗ್ಗೆ ಏನು ಹೇಳ್ತೀರಿ? ಭೇಟಿನ ಯಾವ್ದು ಅಂದರೆ ಅವರೊಬ್ಬರು ರಾಷ್ಟ್ರದ ಅಧ್ಯಕ್ಷನ ಅಥವಾ ಸೀನಿಯರ್ ಲೀಡರ್ನ ಭೇಟಿ ಮಾಡೋದು ಮಾತಾಡೋದೆಲ್ಲ ಸಮಸ್ಯೆ. ಅದು ಯಾರು ಭೇಟಿ ಮಾಡಬಾರ್ದು ಅಂತ ನಿಗದಿ ಮಾಡೋಕ್ಕಾಗುತ್ತೆ. ಅವಧಿ ಪೂರ್ವ ಚುನಾವಣೆ ಬರುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಜ್ಯೋತಿಷ್ಯ ಹೇಳ್ತಾರೇನ್ರಿ? ನಮ್ಮ ಜ್ಯೋತಿಷ್ಯ ಕೇಳ್ತೀವಿ. ಹಂಗಾರೆ ಜ್ಯೋತಿಷ್ಯ ಹೇಳೋದಾದ್ರೆ ಕೇಳ್ರಿ. ಸಿದ್ದರಾಮಯ್ಯ ತಪ್ಪತ್ತಿನ ಅವ್ರಿಗೆ ಅವ್ರು ಯಾವತ್ತಾರ ಒಂದು ದಿವಸ ಪೂರ್ಣ ಪ್ರಮಾಣದ ಸರ್ಕಾರ ಮಾಡಿದ್ರ ಅನುಭವ ಇಲ್ಲಲ್ಲ, ಅದಕ್ಕೆ ಅವ್ರಿಗೆ ಆ ಥರ ಅಂತಾರೆ. ಸೊ ಯಾವ ಸರ್ಕಾರ ಬಂದ್ರೂ ಯಾವತ್ತವರು ಅಧಿಕಾರ ಸಿಕ್ಕಿದ್ರು ಅವರು ಪೂರ್ಣ ಅವಧಿನ ಮುಗಿಸೋಕ್ಕೆ ಅವ್ರು ಯಾವತ್ತೂ ರೆಡಿ ಇಲ್ಲ. ಅದಕ್ಕೆ ಅವ್ರ ಜ್ಯೋತಿಷ್ಯ ಉದ್ದೇಶ ಏನಿರ್ಬೋದು ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳು. ಜ್ಯೋತಿಷ್ಯ ಹೇಳೋದಾದ್ರೆ ಹೇಳಿ. ಒಂದಷ್ಟು ಜನ ನನ್ನ ಹತ್ರನೂ ಯಾರು ಬಂದ್ರೆ ಹೇಳ್ತೀನಿ, ಒಳ್ಳೆ ಜ್ಯೋತಿಷ್ಯ ಹೇಳೋರಿದ್ದಾರೆ ಹೋಗಿ ಅಂತ. ಕುಮಾರಸ್ವಾಮಿ ಹೇಳ್ತಾರೆ ಬೇರೆ ವಿಚಾರ ಕುಮಾರಸ್ವಾಮಿ ವಿಚಾರ ಪಟ್ಟ ಅಸರ್ ಮಾಡ್ಕೊ ಅಂತ ಹೇಳ್ತಾರಲ್ಲ, ಹಂಗೆ ಕೇಳ್ಕೊ. ಅವನ್ನೇ ಹೇಳ್ತಾರೆ ಸರ್. ಈಗ ಉಪಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಮುಂಚೂಣಿ ಸ್ಥಾನ ಯಾರೋ ತೀರ್ಮಾನ ಮಾಡ್ಕೊಳ್ಳಿ. ಈಗ ಪಾಪ ಈಗ MP ಆಗಿ ಯೋಗೇಶ್ ಬೇಕಿತ್ತು ಅಂತಾರೆ. ಈಗ ಅವ್ರವ್ರ ಸಟ್ಲ ಅವ್ರು ನಿಮ್ ಕ್ಯಾಂಡಿಡೇಟ್ ಸರ್, ಕ್ಯಾಂಡಿಡೇಟ್ ನಾವು ಹಾಕ್ತಿವಿ ಬಿಟ್ಟು ನಾವೇನು ಯಾರಾಗ್ಬೋದು ಸರ್? ಯಾರ ಅಲ್ಲಿ DK ಆದರೋ, ತಮ್ಮ ಆದರೋ, ಇನ್ನೊಬ್ರು ಆದರೋ, ಆಶ್ಚರ್ಯ ವ್ಯಕ್ತಿ ಆದರೋ ಯಾರೋ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ. ಕ್ಯಾಂಡಿಡೇಟ್ ಸೂಕ್ತ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಅಂತಿಮ ಆಗಿಲ್ಲ. ಇನ್ನು ಸೂಕ್ತ ಇದರಲ್ಲಿ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿದ್ದೀವಿ. ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ. ಅಥವಾ ಹೊಸಬರು ಬರ್ತಾರ ಸರ್? ನಾನು ಹೇಳ್ತಾ ಇರ್ತೀನಪ್ಪ, ಕ್ಯಾಂಡಿಡೇಟ್ ತೀರ್ಮಾನ ಮಾಡಿದ್ದೀವಿ. ನಾನು ಹೇಳ್ಬೇಡ್ರಿ ಚೇರ್ಮನ್, ನಾನು ಮೀಟಿಂಗ್ ಮಾಡಿ ಕೊಟ್ಟು ACC ಕಳಿಸಿ ಅನೌನ್ಸ್ ಮಾಡೋದು, ತೀರ್ಮಾನ ಮಾಡ್ತೀವಿ. ಹಿಂದಿನ ಲೋಕಸಭೆ ಚುನಾವಣೆ ಹೇಳಿದ್ರೆ ಯಾರೋ ಹೊಸಬ್ರನ್ನ ಹಾಕ್ತಿವಿ ಅಂತ ಕೊನೆ ಸ್ಟಾರ್ ತಂದು ಹಾಕಿದ್ರೆ ಪಾಪ ಸ್ಟಾರೇ ಚೇಂಜ್ ಆಗೈತೆ ಅವ್ರದ್ದು. ಹೇಳಪ್ಪ, ಆಯ್ತು. ಚುನಾವಣೆ ಸೋಲೋದು ಗೆಲ್ಲೋದು ಎಲ್ಲ ಸಹಜ. ಚುನಾವಣೆ ಹಂಗಾರೆ ಕುಮಾರಸ್ವಾಮಿ ಅವ್ರು ಗೆದ್ಬಿಟ್ಟಿದ್ರು ಮಗ ನಿಲ್ಸಿದಾಗ ಸರ್. ಆಯ್ತು, ಅವರು 15 ಘೋಷಣೆ ಮಾಡ್ತಾರಂತೆ ಸರ್. ನೀವು ಆಗಲ್ಲ. ಸೋಲು ಗೆಲುವು ದೇವೇಗೌಡರು ರಾಷ್ಟ್ರ ಆಳಿದವರು. ತುಮಕೂರಲ್ಲಿ ಸೋಲಿಲ್ಲಂಟ್ರಿ, ಏನ್ ಮಾಡಕ್ಕಾಗತ್ರಿ? ಸೋಲು ಯಾರ ಕೈಲೂ ಇಲ್ಲ, ಗೆಲುವು ಯಾರ ಕೈಲೂ ಇಲ್ಲ. ಜನ ತೀರ್ಮಾನ ಮಾಡ್ಬೇಕು. ಯಾರೋ ಒಬ್ರು ತೀರ್ಮಾನ ಮಾಡಿ ಗೆಲ್ಸಕ್ಕಾಗಲ್ಲ. ಚುನಾವಣೆ ನೀವು ಕ್ಯಾಂಡಿಡೇಟ್ ವಿಚಾರ ಹೇಳಿದ್ರೆ ಕ್ಯಾಂಡಿಡೇಟ್ ಸೂಕ್ತವಾಗ್ತದೆ. ಈಗ ಯಾವಾಗ ಹೋಗೋದು ಸರ್? ಘೋಷಣೆ ಯಾವಾಗ ಮಾಡ್ತೀರಿ ಸರ್? ನೀವು ಡೇಟ್ ಅನೌನ್ಸ್ ಮಾಡಿ. ಇವತ್ತು ಏನು ಅರ್ಜೆಂಟ್ ಇದೆ, ಡೇಟ್ ಅನೌನ್ಸ್ ಮಾಡಿ. ಈ ಜಿಲ್ಲೆಗೆ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡಿ ಕ್ಯಾಂಡಿಡೇಟ್ ನಮ್ದೇನು ಹುಡುಕಾಗಿಲ್ಲ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.